ನಮಸ್ಕಾರ ಸ್ನೇಹಿತರೆ, ಇಂಡಿಯಾದಲ್ಲಿ ನಂಬರ್ 1 ಟ್ರ್ಯಾಕ್ಟರ್ ಬ್ರ್ಯಾಂಡ್ ಯಾವುದು ಅಂತಂದರೆ ಅದು ಮಹೀಂದ್ರ ಕಂಪ್ನಿಯದ್ದು. ಮಹೀಂದ್ರದಲ್ಲಿ ಹೊಸ ಟ್ರ್ಯಾಕ್ಟರನ್ನು ಲಾಂಚ್ ಮಾಡಿದ್ದಾರೆ. ಫುಲ್ ಸೇಪ್ ಎಲ್ಲ ಚೇಂಜ್ ಮಾಡಿ ವಿಂಟೇಜ್ ಲುಕ್ಕನ್ನು ಕೊಟ್ಟಿರುವಂಥದ್ದು. ಈ ಟ್ರ್ಯಾಕ್ಟರನ್ನು ಯಾಕೆ ಲಾಂಚ್ ಮಾಡಿದ್ರು ಅಂತಂದರೆ ಕಸ್ಟಮರ್ಸ್ ಹೆವಿ ಡಿಮ್ಯಾಂಡ್ ಮಾಡಿದ್ರಂತೆ, ಈ ತರಹ ಟ್ರ್ಯಾಕ್ಟರ್ ಬೇಕು ಅಂತ. ಕಸ್ಟಮರ್ಸ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಂಡು ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದರೆ ಬಿಸ್ನೆಸ್ ತನ್ನಿಂತಾನೇ ಕ್ಲಿಕ್ ಆಗುವಂಥದ್ದು. ಅದೇ ಕೆಲಸವನ್ನು ಈಗ ಮಹೀಂದ್ರ ಕಂಪನಿಯು ಮಾಡಿದೆ. ಹಾಗಾದರೆ ಇದ ಹೊಸ ಫೀಚರ್ಗಳ್ಸ್ ಏನಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದಾದರೆ, ಈ ಟ್ರ್ಯಾಕ್ಟರ್ಗೆ ಎಷ್ಟೇ ಲೋಡ್ ಹಾಕಿದರೂ ಕೂಡ ಪವರ್ ಸಾಕಾಗ್ತಿಲ್ವ, ಎಕ್ಸ್ಟ್ರಾ ಬ್ಯಾಕಪ್ಪಲ್ಲಿ ಲೋಡ್ ಆಗ್ತಾ ಇರುತ್ತೆ ಪವರು. ಈ ತರಹ ಎಂಜಿನನ್ನು ಟ್ಯೂನ್ ಮಾಡಿರುವಂಥದ್ದು. ಇದರಿಂದ ಈ ಟ್ರ್ಯಾಕ್ಟರ್ಗೆ ಬ್ಯಾಕಪ್ ಟಾರ್ಕ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಲೋಡ್ ಹೆಚ್ಚಾದಾಗ ಟ್ರ್ಯಾಕ್ಟರ್ ತನ್ನ ಪವರನ್ನು ಕಳೆದುಕೊಳ್ಳೋದಿಲ್ಲ, ಅಂದರೆ ಮೋಸಮ್ ಕಳೆದುಕೊಳ್ಳೋದಿಲ್ಲ. ಇದರಲ್ಲಿ 42ರಿಂದ 50 HP ವರೆಗೂ ಟ್ರ್ಯಾಕ್ಟರ್ ಸಿಗುವಂಥದ್ದು. ಈ ಹೊಸದಾಗಿ ಲಾಂಚ್ ಮಾಡಿರುವ ಟ್ರ್ಯಾಕ್ಟರ್ಗಳಲ್ಲಿ 194ರಿಂದ 215 ಮ್ಯಾಕ್ಸಿಮಮ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಮತ್ತು ಸೆಂಟರ್ ಗೇರಿಂದ ತೆಗೆದು ಸೈಡ್ ಗೇರ್ಗೆ ಅಪ್ಡೇಟ್ ಮಾಡಿರುವಂಥದ್ದು. ಕೆಲ HP ಗೇರ್ ಲಿವರ್ ಬಂದು ಸೆಂಟರ್ ಹಾಗೂ ಸೈಡಲ್ಲೂ ಬರುವಂಥದ್ದು. ಇನ್ನು ಹೈಡ್ರಾಲಿಕ್ ಸಿಸ್ಟಮನ್ನು ಚೇಂಜ್ ಮಾಡಿರುವಂಥದ್ದು. ಆದರೆ ಡಿಸೈನ್ ಮಾತ್ರ ಚೇಂಜ್ ಆಗಿಲ್ಲ. 1700ದಿಂದ 2000 kg ಲಿಫ್ಟಿಂಗ್ ಕೆಪಾಸಿಟಿಯನ್ನು ಈ ಒಂದು ಟ್ರ್ಯಾಕ್ಟರ್ ಹೊಂದಿರುವಂಥದ್ದು. ಇನ್ನು PTOದಲ್ಲಿ ಒಳ್ಳೆ ಪವರನ್ನು ಆ್ಯಡ್ ಮಾಡಿರುವಂಥದ್ದು. 41.8 HP ಪವರನ್ನು ಸೂಸಿರುವಂಥದ್ದು ಸ್ನೇಹಿತರೆ. ಬೇರೆ ಕಂಪ್ನಿ ಟ್ರ್ಯಾಕ್ಟರ್ಗಳಿಗೆ ಹೋಲಿಸಿದರೆ ಈಗ ಹೊಸದಾಗಿ ಲಾಂಚ್ ಮಾಡಿರುವ ಈ ಟ್ರ್ಯಾಕ್ಟರ್ಗಳಿಗೆ PTO ಪವರನ್ನು ಜಾಸ್ತಿ ಆ್ಯಡ್ ಮಾಡಿರುವಂಥದ್ದು. ಹೊಸದಾಗಿ ಈ ಒಂದು ಲಾಂಚ್ ಮಾಡುವ ಟ್ರ್ಯಾಕ್ಟರ್ಗೆ ಹಳೆ ಟ್ರ್ಯಾಕ್ಟರ್ಗಳಿಗೆ ಹೋಲಿಸಿದರೆ ಹೊಸದಾಗಿ ಲಾಂಚ್ ಮಾಡುವ ಟ್ರ್ಯಾಕ್ಟರ್ಗೆ PTO ಪವರನ್ನು ಜಾಸ್ತಿ ಮಾಡಿರುವಂಥದ್ದು. ಮತ್ತು ಹೈಡ್ರಾಲಿಕ್ನಲ್ಲಿ ಮತ್ತೊಂದು ಚೇಂಜಸ್ ಅಂತಂದರೆ ಲಿಫ್ಟಿಂಗ್ ಕೆಪಾಸಿಟಿ ಜಾಸ್ತಿ ಆಗಿರುವಂಥದ್ದು. ಹಳೆ ಟ್ರ್ಯಾಕ್ಟರ್ಗಳಲ್ಲಿ ಏನು ಲಿಫ್ಟಿಂಗ್ ಇತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದರೆ ಮೇಲ್ಗಡೆ ಹೆಚ್ಚಾಗಿ ಲಿಫ್ಟ್ ಆಗುವಂಥದ್ದು. ಇನ್ನು ಕ್ಲಚ್ಚಲ್ಲಿ ಸಿಂಗಲ್ ಮತ್ತು ಡಬಲ್ 2 ಆಪ್ಷನ್ ಇರುವಂಥದ್ದು. ಪವರ್ ಸ್ಟೀರಿಂಗ್ ಜೊತೆಗೆ ಆಯಿಲ್ ಬ್ರೇಕ್ ಕೂಡ ಈ ಒಂದು ಟ್ರ್ಯಾಕ್ಟರನ್ನು ಹೊಂದಿರುವಂಥದ್ದು. ಹಾಗೆ ಡ್ಯಾಶ್ಬೋರ್ಡ್ ಕೂಡ ಅಪ್ಡೇಟ್ ಆಗಿರುವಂಥದ್ದು. ನೋವಾ ಸೀರೀಸ್ನಲ್ಲಿ ಇರುವ ಡ್ಯಾಶ್ಬೋರ್ಡ್ ತರಹ ಡ್ಯಾಶ್ಬೋರ್ಡನ್ನು ಅಪ್ಡೇಟ್ ಮಾಡಿರುವಂಥದ್ದು. ಮತ್ತು ಹೆವಿ ಗೇಜ್ ಆ್ಯಕ್ಸಲನ್ನು ಹೊಂದಿರುವಂಥದ್ದು. ಹಳೆ ಟ್ರ್ಯಾಕ್ಟರ್ಗಳಿಗೆ ಹೋಲಿಸಿದರೆ ಸ್ವಲ್ಪ ಭಾರವಾದ ಎಕ್ಸಲೆಂಟ್ ಆ್ಯಡ್ ಮಾಡಿರುವಂಥದ್ದು ಸ್ನೇಹಿತರೆ. ಏಕೆ ಅಂತಂದರೆ ಲೋಡ್ ಹಾಕಿದಾಗ ಹೆಚ್ಚಾಗಿ ಮೇಲೆ ಕೆಳಗೆ ಮಹೀಂದ್ರ ಹೆಚ್ಚಾಗಿ ಲಿಫ್ಟ್ ಆಗುತ್ತೆ ಅನ್ನೋ ಕಂಪ್ಲೇಂಟ್ ಇದ್ದಿದ್ದರಿಂದ ಎಕ್ಸಲ್ಗೆ ವೇಟ್ನ ಜಾಸ್ತಿ ಮಾಡಿರುವಂಥದ್ದು. ಮತ್ತು ಈ ಟ್ರ್ಯಾಕ್ಟರ್ಗಳಿಗೆ ಪೇಂಟ್ ಮತ್ತು ಬಾಡಿನೆಲ್ಲ ಪ್ರೀಮಿಯಮ್ ಆಗಿ ಅಪ್ಡೇಟ್ ಮಾಡಿರುವಂಥದ್ದು. ಇವಾಗ ಹೊಸದಾಗಿ ಲಾಂಚ್ ಮಾಡಿರುವ ಮಹೀಂದ್ರ ಟ್ರ್ಯಾಕ್ಟರ್ಗೆ ಬೋನಟ್ ಮೇಲೆ ಟ್ರ್ಯಾಕ್ಟರ್ನ ಹೆಸರು ಹಾಕಿ ಅದರ ಕೆಳಗಡೆ ಮತ್ತೊಂದು ಸ್ಪೇಸನ್ನು ಖಾಲಿ ಬಿಟ್ಟಿರುವಂಥದ್ದು. ಏಕೆ ಅಂತಂದರೆ ನೀವು ಟ್ರ್ಯಾಕ್ಟರನ್ನು ತೆಗೆದುಕೊಂಡ್ರೆ ನಿಮ್ಮ ಹೆಸರಾಗಿರ್ಬೋದು, ಹಾಗೆ ನಿಮ್ಮ ಹಿರಿಯರ ಹೆಸರಾಗಿರ್ಬೋದು, ದೇವ್ರ ಹೆಸರಾಗಿರ್ಬೋದು, ಹೀಗೆ ಯಾವುದೇ ಒಂದು ನೇಮನ್ನು ಹಾಕಿಸಿಕೊಳ್ಳೋಕ್ಕೆ ಸ್ಪೇಸನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕಂಪ್ನಿಯವರೇ ನೀವು ಹೇಳಿದ ಹೆಸರನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ. ಇನ್ನು ಬ್ಯಾಟ್ರಿಯನ್ನು ಸೈಡಲ್ಲಿ ಎಲ್ಲೂ ಆ್ಯಡ್ ಮಾಡಿಲ್ಲ. ಬೋನಟ್ ಒಳಗಡೆ ರೇಡಿಯೇಟರ್ ಮುಂದೆನೇ ಆ್ಯಡ್ ಮಾಡಿರುವಂಥದ್ದು ಸ್ನೇಹಿತರೆ. ಇನ್ನು ಸೀಟಿಂಗ್ ಕಂಫರ್ಟ್ನೆಲ್ಲ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ. ಸ್ಪೇಸಿಂಗ್ ಸಖತ್ತಾಗಿರುವಂಥದ್ದು. ಆರಾಮಾಗಿ ಕೂತ್ಕೊಂಡು ಟ್ರ್ಯಾಕ್ಟರ್ನ ನೀವು ಡ್ರೈವ್ ಮಾಡ್ಬೋದು. ಹಾಗೆ 4 ಸಿಲಿಂಡರನ್ನು ಒಳಗೊಂಡಿರುವಂಥದ್ದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಬ್ಯಾಕ್ ಟೈರ್ ಬಂದು 14 ಸೈಜ್ ಕೊಟ್ಟಿರುವಂಥದ್ದು ಸ್ನೇಹಿತರೆ. 14 ನಂಬರ್ ಟೈರ್ ಇರುವಂಥದ್ದು. ಮತ್ತು ಬೇರೆ ಟ್ರ್ಯಾಕ್ಟರ್ಗಳಿಗೆ ಹೋಲಿಸಿದರೆ ವರ್ಷಕ್ಕೆ 80ರಿಂದ 90 ಸಾವಿರ ಇಂಧನವನ್ನು ನೀವು ಉಳಿತಾಯ ಮಾಡ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ಗೂ ಬಂದು 6 ವರ್ಷ ವ್ಯಾರಂಟಿ ಕೂಡ ಇರುವಂಥದ್ದು ಸ್ನೇಹಿತರೆ. 6 ವರ್ಷ ವ್ಯಾರಂಟಿ ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿರುವಂಥದ್ದು. 4 ಸಿಲಿಂಡರ್ ಉಳ್ಳಂಥ ಟ್ರ್ಯಾಕ್ಟರ್, ಇದು ಶಕ್ತಿಶಾಲಿ ಉಳ್ಳಂಥ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಈ ಟ್ರ್ಯಾಕ್ಟರ್ದಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಟಾರ್ಕನ್ನು ಕೂಡ, ಅಂದರೆ ಹೆಚ್ಚಿನ ಟ್ರ್ಯಾಕ್ಟರ್ದಲ್ಲಿ ಶಕ್ತಿ ಕೂಡ ಕೊಡುವಂಥ ಈ ಒಂದು ಟ್ರ್ಯಾಕ್ಟರನ್ನು ಕೂಡ ಹೆಚ್ಚಿನ ಶಕ್ತಿ ಉಳ್ಳಂಥ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಇದರಲ್ಲಿ ಬ್ಯಾಕಪ್ ಟಾರ್ಕನ್ನು ಕೂಡ 30% ಬ್ಯಾಕಪ್ ಟಾರ್ಕನ್ನು ಕೂಡ ಜಾಸ್ತಿ ಹೆಚ್ಚಿನ ಟಾರ್ಕನ್ನು ಶಕ್ತಿಯನ್ನು ಕೂಡ ಮಾಡುವಂಥ ಶಕ್ತಿ ಈ ನಮ್ಮ
ಮಹೀಂದ್ರ ಹೊಸ ಟ್ರ್ಯಾಕ್ಟರ್ದಲ್ಲಿ ಕೂಡ ಇದೆ. ಇದು 575 DI ಇಲ್ಲಿ ಕೂಡ, ಮತ್ತು ಇದರಲ್ಲಿ MS ಇದೆ. 575 DI MS ಅಂದರೆ 42 HP. 575 ಕೂಡ ನಿಮಗೆ 47 HP ಬರುತ್ತೆ. ಮತ್ತು 475 ಟ್ರ್ಯಾಕ್ಟರ್ದಲ್ಲಿ ಕೂಡ ನಿಮಗೆ 42 HP. 585 ಟ್ರ್ಯಾಕ್ಟರ್ದು ಏನಿದೆ ಅಂದರೆ 49.9 ಅಂದರೆ 50 HP ಟ್ರ್ಯಾಕ್ಟರನ್ನು ಕೂಡ ಇವತ್ತು ಲಾಂಚಿಂಗನ್ನು ಕೂಡ ಈ ಒಂದು ಫೀಚರ್ಸನ್ನು ಕೂಡ ಹೇಳ್ತಾ ಇದ್ದೇವೆ. ಈಗ ಇದರಲ್ಲಿ ನಿಮಗೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ ಮೊದಲಿರುವಂಥ ಟ್ರ್ಯಾಕ್ಟ್ರಿಗೆ ಹೋಲಿಸಿ ನೋಡಿದ್ರೆ, ಮೊದಲಿರುವಂಥ ಟ್ರ್ಯಾಕ್ಟ್ರಿಗೆ ಮೊದಲೇನು ಬರ್ತಿತ್ತು ಅಂದರೆ ಇಂಜನ್ ಕೂಲಿಂಗ್ ಆಗಬೇಕಂತಂದರೆ ಈ 4 ಪಿಸ್ಟನ್ಗೆ ಒಂದೇ ಸಲ ಮೊದಲು ಹಳೆ ಟ್ರ್ಯಾಕ್ಟರ್ಗಳು ಏನಿದ್ದಾವಲ್ಲ ಅವೆಲ್ಲ ಒಂದು ಪಿಸ್ಟನಿಂದ ಒಂದು ಪಿಸ್ಟನ್ಗೆ ಬರೋ ತನಕ ಓವರ್ ಹೀಟ್ ಆಗ್ತಿತ್ತು. ಬಟ್ ಈ ಟ್ರ್ಯಾಕ್ಟರ್ದಲ್ಲಿ ಏನಿದೆ ಅಂದರೆ ಹೊಸ ಫೀಚರ್ಸ್, ಇದು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ ಇದು ಒಂದೇ ಸಲಕ್ಕೆ 4 ಸಿಲಿಂಡರ್ 4 ಪಿಸ್ಟನ್ಗಳಿಗೆ ಇದು ಸಮಾಂತರ ಕೂಲಿಂಗನ್ನು ಕೂಡ ಮಾಡ್ತಾರೆ. ಅಂದರೆ 8 ಗಂಟೆ ಕೆಲಸ ಮಾಡೋದು ಇದರಲ್ಲಿ 18 ಗಂಟೆಗಳ 24 ಗಂಟೆಗಳ ಕೂಡ ಕಂಟಿನ್ಯೂ ಕೆಲಸ ಮಾಡಿದ್ರು ಕೂಡ ಓವರ್ ಹೀಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಕೂಡ ಹೇಳಬಹುದು. ಮತ್ತು ಇದರ ಬ್ಯಾಕಪ್ ಟಾರ್ಕನ್ನು ಕೂಡ ಅತಿ ಶಕ್ತಿ ಉಳ್ಳಂಥದ್ದು. ಇದು ಇಂಜನ್ ಟಾರ್ಕನ್ನು ಕೂಡ ಶಕ್ತಿಯಾಗಿದೆ.